ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ತುಂಬ ಜನ ವಿಡಿಯೋಸ್ ಕೇಳ್ತಾ ಇದ್ದೀರಾ, ಜಾಸ್ತಿ ವಿಡಿಯೋಸ್ ಮಾಡಿ, ಲಾಂಗ್ ವಿಡಿಯೋಸ್ ಮಾಡಿ ಅಂತ. ಬಟ್ ಯಾರೂ ಕೂಡ ಲೈಕ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಆಗುತ್ತೆ ವಿಡಿಯೋಸ್ ಮಾಡಬೇಕು ಅಂದ್ಬಿಟ್ಟು. ಓಕೆ, ಇವತ್ತು 4:15ಗೆ ಎದ್ದಿದ್ದೀನಿ. 4 ಗಂಟೆಗೆ ಎದ್ದೆ. ಆಲ್ಮೋಸ್ಟ್ ಒದ್ದಾಡಿ 4:15ಗೆ ಎದ್ದೆ. ಇನ್ನು ಬಂದು ಪಾಪ ಇವ್ರು ಎಬ್ಬರಿಸಿದ್ರು, ಟೈಮ್ ಆಗೋಗ್ಬಿಡುತ್ತೆ ಎದ್ದೇಳಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು. ಸರಿ, ಇನ್ನು ಬಾಗಿಲೆಲ್ಲ ಅವರು ಕ್ಲೀನ್ ಮಾಡಿಕೊಂಡು ಇನ್ನು ಕಸ ಗುಡಿಸಿ ಮನೆ ಒರೆಸ್ಕೊಡ್ತಾರೆ. ಇನ್ನು ನಾನು ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ, ಚಿಕ್ಕ ಪುಟ್ಟ ಕೆಲಸ ಅಂತೀವಿ, ಬಟ್ ಇದನ್ನು ಮುಗಿಯೋದೇ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡುತ್ತೆ. ಸರಿ, ಇನ್ನು ಮಕ್ಕಳನ್ನೆಲ್ಲ ಎಬ್ಬರಿಸ್ಬಿಟ್ಟು ಅವ್ರನ್ನ ಬೇರೆ ಕಡೆ ಮಲಗಿಸಿ ಇನ್ನು ಮಲಗಿರೋ ಬೆಡ್ಶೀಟು ಇದನ್ನೆಲ್ಲ ಎತ್ತಿ ಇಡ್ತಾಯಿದ್ದೀನಿ. ಇನ್ನು ಆಲ್ಮೋಸ್ಟ್ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಇನ್ನೇನು ದೊಡ್ಡ ಕೆಲಸ ಏನಿರಲ್ಲ. ಇನ್ನು ನಾಷ್ಟ ಮಾಡಬೇಕು. ನಾನು ಕೂಡ ಸ್ನಾನ ಮಾಡಿ ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು. ಹಿಂದಿನ ದಿನವೇ ನಿಮಗೆ ವ್ಲಾಗಲ್ಲಿ ಹೇಳ್ದಂಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಆಗಿದೆ. ಇನ್ನು ದೇವ್ರಿಗೆ ಹೂವು ಹಾಕಿ ದೀಪ ಹಚ್ಚೋದು ಅಷ್ಟೇ ಇಟ್ಕೊಂಡಿರೋದು. ಇನ್ನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಕೂಡ ಇಡಬೇಕು. ಅದಕ್ಕಿಂತ ಮುಂಚೆ ಈ ಸಣ್ಣ ಪುಟ್ಟ ಕೆಲಸ ಅಂತೀವಿ, ಬಟ್ ಇದಕ್ಕೆ ಹಿಡಿಯೋಷ್ಟು ಟೈಮು ಬೇರೆ ಯಾವುದಕ್ಕೂ ಹಿಡಿಯಲ್ಲ. ನೋಡಿ, ಆಗಲೇ 5 ಗಂಟೆ ಆಗೋಯಿತು. ಇನ್ನು ಪಾಪ ಅವರು ಚಳಿಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಾನು ಕೂಡ ಕಾಫಿ ಮಾಡಿಕೊಡೋಣ ಅಂತ ಈ ಕಡೆ ಕಾಫಿ ಮಾಡೋದಕ್ಕೆ ಬಂದೆ. ಇನ್ನು ಕಾಫಿ ಕುಡ್ದಿದ್ದಾಯಿತು. ಇನ್ನು ಮನೆ ಪೂರ್ತಿ ಕ್ಲೀನ್ ಆಯಿತು. ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಏನಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಈ ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ, ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ಲ, ಅದನ್ನು ಮುಗಿಸ್ಕೊಂಬಿಡೋಣ. ಅದನ್ನು ಮುಗಿಸ್ಕೊಂಬಿಟ್ಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡು ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಇರೋ ಮನೇಲಂತೂ ಹೊಸ್ಲು ಸ್ವಲ್ಪ ನೈಸಾಗಿತ್ತು ಮತ್ತು ಚೆನ್ನಾಗಿತ್ತು, ಒಂದು ಹೈಟಾಗಿತ್ತು. ಸ್ವಲ್ಪ ಇದು ಫ್ಲ್ಯಾಟಾಗಿದೆ ಮತ್ತು ಅಷ್ಟು ಏನು ಅರಿಶಿನ ಕುಂಕುಮ ಇಟ್ಟರೆ ಲುಕ್ಕಾಗಿ ಕಾಣ್ತಾ ಇರಲಿಲ್ಲ. ಸರಿ, ಇದಕ್ಕೆ ಸ್ಟಿಕ್ಕರೆಲ್ಲ ಹಾಕ್ಬಿಟ್ಟಿದ್ರು ಫಸ್ಟ್ ಇರೋರು. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೇ ಒಂದಿನ ಹಿಡಿತು. ತುಂಬ ಸ್ಟಿಕ್ಕರ್ ಮೇಲೆ ಸ್ಟಿಕ್ಕರ್ಸ್ ಥರ ಹಾಕ್ಬಿಟ್ಟಿದ್ರು. ಸರಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಅರಿಶಿನ ಹಚ್ಬಿಟ್ಟು ಇಟ್ಟರೆ ಹೊಸ್ಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿಬಿಟ್ಟಿದ್ದೆ. ಇನ್ನು ಮುಂದೆ ಎಲ್ಲ ರಂಗೋಲಿ ಥರ ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನು ಹಾಕಿದ್ರು. ಫಸ್ಟ್ ನಾನು ಕೂಡ ಇರಲಿ ಬಿಡು, ನಾನು ತಂದು ಹಾಕೋಣ ಅಂದ್ಕೊಂಡೆ, ಬಟ್ ನನಗೆ ಅದು ಇಷ್ಟನೇ ಆಗಲಿಲ್ಲ. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈಗ ನಾರ್ಮಲಾಗಿ ಅರಿಶಿನ ಹಚ್ಚಿ ಈ ಥರ ರಂಗೋಲಿ ಬಿಟ್ರೇ ಹೊಸ್ಲು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ನೋಡಿ, ದೇವ್ರ ಮನೆ ಪೂರ್ತಿ ರೆಡಿಯಾಗಿದೆ. ಇನ್ನು ಟೈಮ್ ಇವಾಗ ಆವಾಗಲೇ 6 ಗಂಟೆ ಅಂದೆ ಅಲ್ವಾ, 5:15 ಆಗಿತ್ತು. ಇವಾಗ 6 ಗಂಟೆ ಆಗಿದೆ ಟೈಮು. ಇನ್ನು ಈ ಕಡೆ ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ತಿಂಡಿ ಮುಗಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಏನಂದರೆ ಇವತ್ತು ಸ್ವೀಟು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು 2 ಒಂದರಲ್ಲೇ ಆಗಬೇಕು ಅದನ್ನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಫ್ಲ್ಯಾಶ್ ಆಗಿದೆ ಪೊಂಗಲ್. ಸಿಹಿ ಪೊಂಗಲ್, ಖಾರ ಪೊಂಗಲ್ ಒಂದೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಆಯ್ತಲ್ವ ಅಂದ್ಬಿಟ್ಟು ಇವಾಗ ಹೆಸ್ರು ಬೇಳೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಿ ಒಂಥರ ಘಮ ಘಮ ಅನ್ನಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡಿದ ನಂತರ ಇದಕ್ಕೆ ನಾನು 1 ಲೋಟ 1.5 ಅಕ್ಕಿಗೆ ಒಂದು ಅರ್ಧ ಲೋಟದಷ್ಟು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2 ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಒಂದು 3 ರಿಂದ 4 ವಿಷಲ್ ಕೂಗ್ಸೋಕೆ ಇಟ್ಟಿದ್ದೀನಿ.
ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಸ್ಯಾರಿ ಹಾಕ್ಕೊಂಡಿದ್ದಾಯಿತು. ಈ ಸ್ಯಾರಿ ಬಂದು ಅಕ್ಕ ಕೊಟ್ಟಿದ್ದು, ಅಂದರೆ ನಮ್ಮ ಮನೆಯವರ ಅಕ್ಕ ಕೊಟ್ಟಿದ್ದು. ತುಂಬ ದಿನದಿಂದ ಉಟ್ಕೊಬೇಕು ಅಂತ ಇದ್ದೆ. ಸರಿ ಇವತ್ತು ಟೈಮ್ ಬಂತು ಅಂದ್ಬಿಟ್ಟು ಉಟ್ಕೊಂಡಿದ್ದಾಯಿತು. ಇನ್ನು ಇವತ್ತು ಫುಲ್ ಮ್ಯಾಚಿಂಗ್ ಹಾಕ್ಕೊಳ್ಳೋಣ, ತುಂಬ ದಿನವೇ ಆಗಿತ್ತು. ನಾನು ಇನ್ನೊಂದೇನಪ್ಪ ಅಂದರೆ ಮ್ಯಾಚಿಂಗ್ ಎಲ್ಲ ನೋಡೋಲ್ಲ ಜಾಸ್ತಿ. ಸ್ಯಾರಿ ಉಟ್ಕೊಂಡಿದ್ದು ಯಾವುದೋ ಒಂದು ಬಳೆ ಹಾಕ್ಕೊಂಡ್ರೆ ಆಯಿತು ಅಂದ್ಕೊಂಡಿದ್ದೆ. ಬಟ್ ಇವತ್ತು ತುಂಬ ಜನ ಹೇಳ್ತಾಯಿದ್ರು ವಿಡಿಯೋಸಲ್ಲೆಲ್ಲ ನಾನು ನೋಡ್ದಂಗೆ ಇವತ್ತೇನೋ ಗ್ರೀನ್ ಕಲರ್ ಹಾಕ್ಕೊಂಡ್ರೆ, ಗ್ರೀನ್ ಕಲರ್ ಗಿಫ್ಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನೇನು ಗಿಫ್ಟ್ ಏನು ಕೇಳಲಿಕ್ಕೆ ಹೋಗಲಿಲ್ಲ. ಬಟ್ ನಾನು ಯಾವತ್ತೂ ಅಷ್ಟೇ ಭೀಮ್ನ ಅಮಾವಾಸ್ಯೆನ ಗಿಫ್ಟೆಲ್ಲ ಕೇಳೋಕ್ಕೆ ಹೋಗಲ್ಲ. ಲಾಸ್ಟ್ ಇಯರ್ ಮಾತ್ರ ಅವರೇ ಕಾಸು ಕೊಟ್ಟಿದ್ದರು, ನಾನೇನು ಕೇಳಲಿಲ್ಲ ಅಂದ್ರೂ. ಈ ಸಲಿನೂ ಅಷ್ಟೇ ನಾನು ಬಾಯ್ ಬಿಟ್ಟೇನು ಕೇಳಲ್ಲ. ಇಷ್ಟ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ನಾನು ಕೇಳಲಿಕ್ಕೆ ಹೋಗಲ್ಲ. ಈ ಭೀಮ್ನ ಅಮಾವಾಸ್ಯೆ ಮಾಡೋದು ಒಂದು ಅವರಿಗೆ ಆಯುಷು ಆರೋಗ್ಯ ಎಲ್ಲದರಲ್ಲೂ ಯಶಸ್ಸು ಸಿಗಲಿ ಅಂದ್ಬಿಟ್ಟು. ಅದು ಬಿಟ್ಟು ಗಿಫ್ಟು ಇದನ್ನೆಲ್ಲ ನಾನು ಇಷ್ಟಪಡಲ್ಲ, ಕೇಳೋಕ್ಕೂ ಹೋಗಲ್ಲ. ಈಗ ಪೊಂಗಲ್ ಮಾಡೋಣ. ಪೊಂಗಲ್ಗೆ ಅಂದ್ಬಿಟ್ಟು ಇವತ್ತು ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಈ ಕಡೆ ಬೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಕರಗಿಸ್ಕೊಂಡಿದ್ದೀನಿ. ಕರಗಿಸ್ಕೊಬೇಕಷ್ಟೇ, ಪಾಕ ಏನೂ ತೆಗಿಬಾರ್ದು. ಈ ಕಡೆ ಖಾರ ಪೊಂಗಲ್ಗೆ ಸ್ವಲ್ಪ ಎಣ್ಣೆ, ತುಪ್ಪ, ಸಾಸಿವೆ, ಹಾಗೆಯೇ ಇದಕ್ಕೆ ಗೋಡಂಬಿ ಬೇಕಾದ್ರೂ ನೀವು ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು. ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕ್ಕೊಳ್ತಾ ಇಲ್ಲ, ಬರೀ ಮೆಣಸು ಜೀರಿಗೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಕಾಯಿ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸ್ವೀಟಾಗಿರಬೇಕು ತೆಂಗಿನಕಾಯಿ. ಹಾಗೆಯೇ ಈ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದೇ ಒಂದು ಟೊಮೆಟೊ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಹಾಕೋದು ಮರ್ತೋದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಈ ಕಡೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆಯಲ್ಲ, ಇದು ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆನಂತರ ಸ್ವಲ್ಪ ನೀರನ್ನ ನೋಡ್ಕೊಳ್ಬೇಕಾಗತ್ತೆ. ನೀರು ಕಡೆ ಬಿಸಿನೀರನ್ನು ಕಾಯಿಸಿ ಹಾಕ್ಕೊಳ್ಬೋದು, ಇಲ್ಲ ತಣ್ಣೀರನ್ನು ಹಾಕ್ಕೊಳ್ಬೋದು. ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ತಣ್ಣೀರು ಹಾಕ್ಕೊಳ್ಳೋದ್ರಿಂದ. ಇನ್ನು ಬಿಸಿನೀರು ಹಾಕೋದ್ರಿಂದ ಏನಿಲ್ಲ, ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿಸಿದ್ರೆ ಆಯಿತು. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸಲಿ ನೋಡಿಕೊಂಡು, ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಬೋದಾಗತ್ತೆ. ಈಗ ಖಾರ ಪೊಂಗಲ್ ರೆಡಿ ಆಯಿತು. ಈ ಕಡೆ ಸ್ವೀಟ್ ಪೊಂಗಲ್ಗೆ ಕುಕ್ಕರಲ್ಲೇ ಬೇಳೆ ಎಲ್ಲ ಬೆಂದಿತ್ತಲ್ಲ, ಬೇಳೆ ಅಕ್ಕಿ ಎಲ್ಲ, ಅದಕ್ಕೇ ಕರಗಿಸಿರೋ ಬೆಲ್ಲ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಪ್ಪು ಬೆಲ್ಲ ಯೂಸ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಈ ದೇವಸ್ಥಾನದಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಕಪ್ಪು ಬೆಲ್ಲ ಹಾಕಿರೋ ಪೊಂಗಲ್ ಆಗಲಿ ಪಾಯಸ ಆಗಲಿ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಕಪ್ಪು ಬೆಲ್ಲನ ಯೂಸ್ ಮಾಡಿದೆ. ಇನ್ನೂ ಒಂದು ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ ನಂತರ ಈಗ ಈ ಕಡೆ ಬೇಯಿಸ್ಕೊಂಡಿದ್ವಲ್ಲ, ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಬೇಳೆ ಹಾಕಿ, ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಆಯಿತು. ರುಚಿಯಾದ ಖಾರ ಪೊಂಗಲ್, ಸಿಹಿ ಪೊಂಗಲ್ ಎರಡೂ ಕೂಡ ರೆಡಿಯಾಗಿದೆ. ನನಗೆ ಈ ಕಲರ್ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಪೊಂಗಲಲ್ಲಿ ಏನೋ ಒಂಥರ ಟೇಸ್ಟು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮಾಡಿದ್ಮೇಲೂ ಅಷ್ಟೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಇನ್ನು ನೈವೇದ್ಯಕ್ಕೂ ಏನೂ ಇಡಂಗಿರಲಿಲ್ಲಲ್ಲ, ಇದನ್ನೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ಪೂಜೆಗೆ ಹೂವು ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಕೂಡ ಶಾಪ್ಗೆ ಹೋಗಬೇಕು. ಇನ್ನು ಬೆಳಗ್ಗೆ ಬೇಗ ಎದ್ದಿರೋ ಕಾರಣಕ್ಕೆ ನಾನು ಸ್ವಲ್ಪ ಮಧ್ಯಾಹ್ನ ಬಂದು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಫಸ್ಟೇ. ಇಲ್ಲಾಂದರೆ ತುಂಬ ನಿದ್ದೆ ಕೆಟ್ಬಿಟ್ರೆ ಬೇಗ ಎಲ್ಲಿ ತಾಳಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಎಲ್ಲ ಎದ್ದಿದ್ದಿನ ಮನೆಗೆ ಬಂದುಬಿಟ್ಟು ಸ್ವಲ್ಪ ಮಧ್ಯಾಹ್ನ 1 ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಎದ್ದೋದ್ರೆ ಒಂದು ಸ್ವಲ್ಪ ಸಮಾಧಾನ. ಇನ್ನು ಕಂಕಣ ಕಟ್ಕೊಳ್ಳೋದಕ್ಕೆ 5 ಎಳೆ ದಾರನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 5, 9 ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ಬೋದು. ಇನ್ನು ತುಂಬ ಜನ ನನ್ನ ವಿಡಿಯೋಸ್ ನೋಡಿರೋರು ಕೆಲವರು ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು, ಯಾಕೆ ಜೋಡಿ ದೀಪ ಹಚ್ಚಿಲ್ಲ ನೀವು ಅಂತ. ಯಾಕಂದರೆ ಈ ವರ್ಷ ನಾನು ಹಬ್ಬ ಮಾಡೋಂಗಿಲ್ವಲ್ಲ, ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರನೇ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಮ್ಮ ತೀರೋಗ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಮನೇಲಿ ಯಾವುದೇ ಥರ ಹಬ್ಬ ಮಾಡೋಂಗಿಲ್ಲ, ಅಂದರೆ ಕಾಯಿ ಒಡೆದು ಪೂಜೆ ಮಾಡಬಾರ್ದು ಅಂತಾರಲ್ವ, ಅದಕ್ಕೆ. ಇನ್ನು ಜೋಡಿ ದೀಪ ಇಟ್ಟ ಮೇಲಂದು ಕಾಯಿ ಒಡೆದು ಪೂಜೆ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಸಲ ಜೋಡಿ ದೀಪ ಇಟ್ಟು ಪೂಜೆ ಮಾಡ್ತಾಯಿಲ್ಲ. ನಾರ್ಮಲಾಗಿ ನಾವು ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಕಂಕಣ ಎಲ್ಲ ಕಟ್ಟಿದ ನಂತರ ಪೂಜೆ ಮಾಡ್ಕೊಳ್ತಾ ಇದ್ದೀನಿ.
ಈಗ ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿ ಬಂದಿದ್ದಾರೆ. ಇನ್ನು ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಇನ್ನು ಮಾಮೂಲಿ ಪೂಜೆ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ ನನ್ನ ವಿಡಿಯೋಸಲ್ಲಿ. ತುಂಬ ಚೆನ್ನಾಗಿ ಆಯಿತು ಈ ಸಲ. ಸಮಾಧಾನದಿಂದ ಇಷ್ಟು ವರ್ಷ ಮನೆಯಲ್ಲೇ ಇರ್ತಾಯಿದ್ರು ಸಮಾಧಾನವಾಗೇ ಇರ್ತಾರಿಲ್ಲ, ಗಡಿಬಿಡಿಯಲ್ಲೇ ಪೂಜೆ ಮಾಡ್ತಾ ಇದ್ದಿದ್ದಾಗಿತ್ತು. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಸಮಾಧಾನದಿಂದ ಪೂಜೆ ಮುಗಿಸ್ಕೊಂಡು ಶಾಪ್ಗೆ ಹೋಗಿದ್ದಾಯಿತು. ಇನ್ನು ನಾನು ಯಾವ ಥರ ಪೂಜೆ ಮಾಡಿದೆ ಅಂತ ನೀವು ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. ಇನ್ನು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಈ ಪೂಜೆನ ಯಾಕೆ ಮಾಡ್ತಾರೆ ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಪೂಜೆ ಮಾಡಿ. ಮತ್ತು ತುಂಬ ವರ್ಷದಿಂದನೂ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಈ ಹಬ್ಬನ ಯಾರು ಆಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮಾಡಬೇಡಿ. ನಿಮಗೆ ನೋಡಿ ಅದು ಒಂಥರ ಸಮಾಧಾನ ಇಲ್ಲ ಅಂದರೆ ನೋಡಲಿಕ್ಕೂ ಹೋಗಬೇಡಿ. ಯಾಕಂದರೆ ತುಂಬ ಜನ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದಂಗೆ ಹಾಡ್ಕೊಳ್ಳೋದು, ಶೋಕಿಗೆ ಮಾಡ್ತಾರೆ ಅನ್ನೋದು, ಮತ್ತು ಗೊತ್ತಿಲ್ಲದೆ ಇರೋ ಮಾತನ್ನೆಲ್ಲ ಹಾಡೋದು ಅವೆಲ್ಲ ಇಷ್ಟ ಆಗಲ್ಲ. ಯಾಕಂದರೆ ಕೆಲವೊಂದು ಸಂಪ್ರದಾಯ ದೊಡ್ಡವ್ರು ಕಂಡಿಡ್ದಿದ್ದಾರೆ ಅಂದರೆ ಅದಕ್ಕೆ ಅಂತ ಒಂದು ಮಹತ್ವವಿರುತ್ತೆ. ಏನೇನೋ ತಿಳ್ಕೊಂಡು ಗೊತ್ತಿಲ್ಲದೆ ಇರೋದೆಲ್ಲ ಮಾಡಲಿಕ್ಕೆ, ಗೊತ್ತಿಲ್ಲದೆ ಇರೋ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಆ ಥರ ಮಾತಾಡೋದು ನಿಮಗೆ ಎಫೆಕ್ಟ್ ಆಗುತ್ತೆ. ಮತ್ತು ತುಂಬ ಜನ ಅದೃಷ್ಟ ಮಾಡಿರ್ತಾರೆ ಈ ಥರ ಪೂಜೆ ವ್ರತ ಮಾಡೋದ್ರಲ್ಲಿ. ಯಾಕಂದರೆ ಗೊತ್ತಿಲ್ಲದೆ ಇರೋರು ಇವಾಗ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಅಂದ್ಕೊಳ್ತಾರೆ ಇದೆಲ್ಲ ಈಗೀಗ ಉಟ್ಕೊಂಡಿರೋದು, ಇದೆಲ್ಲ ಈಗೀಗ ಬಂದಿರೋದು ಅಂತ. ಇದು ಹಳೆ ಕಾಲದಿಂದ ಇದೆ, ಅವ್ರವ್ರ ಮನೆ ಸಂಪ್ರದಾಯದ ಪ್ರಕಾರ ನಡೆಸ್ಕೊಂಡು ಹೋಗ್ತಾಯಿದ್ರು. ಇನ್ನು ಪೂಜೆ ಪುನಸ್ಕಾರದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಇದೆಲ್ಲ ಅಷ್ಟು ಗೊತ್ತಿರಲ್ಲ ಅನಿಸುತ್ತೆ. ಅಂದರೆ ಇದನ್ನು ಈಗಲೇ ಮಾಡಬೇಕು, ಸಂಪ್ರದಾಯ ಆವಾಗಲಿಂದ ಮಾಡಿರಬೇಕು ಅನ್ನೋದೇನಿಲ್ಲ. ತನ್ನ ಗಂಡನ ಆಯುಷ್ಯ, ಆರೋಗ್ಯ, ಅವ್ರು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರಬೇಕು ಅಂದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಕೆಲವರು ಅಂದ್ಕೊಳ್ಬೋದು ಎಲ್ಲನೂ ಒಳ್ಳೇದಾಗ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ ನಿಮಗಿರುತ್ತೆ ಅಲ್ವಾ ಅಂತ. ಯಾರಿಗೆ ಪ್ರಾಬ್ಲಮ್ ಇರಲ್ಲ ಹೇಳಿ, ಎಲ್ಲರಿಗೂ ಎಲ್ಲ ಥರ ಪ್ರಾಬ್ಲಮ್ಗಳು ಇರುತ್ತೆ. ಬಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಾಗಲಿ, ದೊಡ್ಡ ದೊಡ್ಡ ಗಂಡಾಂತರದಿಂದ ಪಾರಾಗೋದಾಗಲಿ ಈ ಥರ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ. ಈಗ ತುಂಬ ಜನಕ್ಕೆ ಅಬ್ಸರ್ವ್ ಮಾಡ್ತಾ ಇರಿ, ಕೆಲವರು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಕೆಲವರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ದುಡ್ಡು ಕಾಸಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಯಾವುದೂ ಮೀರಿ ಹೋಗಬಾರ್ದು. ಅಂದರೆ ಆಕ್ಸಿಡೆಂಟ್ ಆಗೋದು ತುಂಬ ಅಪಘಾತ ಆಗೋ ಥರ ಇರಬಾರ್ದು ಅನ್ನೋದಕ್ಕೆ ಈ ಒಂದು ಪೂಜೆ. ಚಿಕ್ಕ ಪುಟ್ಟ ಹಾಗೇ ಆಗುತ್ತೆ, ಇಲ್ಲ ಚಿಕ್ಕ ಪುಟ್ಟ ಒಂದು ಏನೋ ಒಂದು ದೊಡ್ಡದಾಗೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ನಾವು ಮಾಡೋ ಪೂಜೆ ಪುನಸ್ಕಾರದಲ್ಲಿ ಯಾವುದೋ ದೊಡ್ಡದಾಗದೇ ಇರಲಿ ಮತ್ತು ಯಾವುದೇ ಥರ ಕಷ್ಟ ಬರದೇ ಇರಲಿ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಇನ್ನು ಈ ಪೂಜೆ ಮಾಡೋದ್ರಿಂದ ತನ್ನ ಗಂಡನಿಗೆ ಎಲ್ಲ ಥರ ಆಯುಷು, ಮಕ್ಕಳಿಗೆ ಆಗಲಿ ಗಂಡನಿಗೆ ಆಗಲಿ ಇನ್ನು ಮನೆ ಅಭಿವೃದ್ಧಿಗೆ ಆಗಲಿ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಈ ಪೂಜೆ ಮಾಡ್ತಾರೆ. ಓಕೆ ಈ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ತಿಂಡಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅದೇನೋ ಹೇಳ್ತಾರಲ್ಲ, ಗಡಿಬಿಡಿಯಲ್ಲಿ ಮಾಡೋ ತಿಂಡಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತೂ ಮಕ್ಕಳಿಗೆ ಸಿಕ್ಕಾಪಟ್ಟೆನೂ ಇಷ್ಟನೇ ಆಯಿತು. ಓಕೆ ಫ್ರೆಂಡ್ಸ್, ನಾನಿನ್ನು ಶಾಪ್ಗೆ ಹೋಗ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು, ಶಾಪಿಗೆ ಬಂದಿದ್ದೀನಿ. ತಿಂಡಿ ಎಲ್ಲ ತಿಂದುಬಿಟ್ಟು ಬಂದಿದ್ದಾಯಿತು. ನನಗಂತೂ ಇವತ್ತು ಬೆಳಗ್ಗೆಯಿಂದ ಇವತ್ತು ಯಾಕೋ ಗೊತ್ತಿಲ್ಲ, ಟಯರ್ಡ್ ಫೀಲ್ ಆಗ್ತಾ ಇದೆ. ಫುಲ್ಲು ಇದರಲ್ಲೇ ಇರ್ತೀನಿ, ಜೋಶಲ್ಲೇ ಇರ್ತೀನಿ ಎಲ್ಲ ಕೆಲಸದಲ್ಲೂ. ಬಟ್ ಇವತ್ತು ಟಯರ್ಡ್ ಫೀಲ್ ಆಗ್ತಾ ಇದೆ. ಅಂದರೆ ನಿದ್ದೆ ಸಾಲ್ತಾ ಇಲ್ಲ. ಮೇಯ್ನ್ ನನಗೆ ನಿದ್ದೆ ಮಾಡಿಬಿಟ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್, ಇನ್ನೇನೂ ಇಲ್ಲ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಶಾಪ್ ಇರೋದ್ರಿಂದ. ತುಂಬ ಜನ ಅಲ್ಲ, ತುಂಬ ಗಾಡಿಗಳೆಲ್ಲ ಓಡಾಡ್ತಾ ಇದೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.